ಇತಿಹಾಸ ಪುಸ್ತಕದಲ್ಲಿ ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಅನ್ನು ಓದಿರ್ತೀರ. ಆ ಹೆಸರು ಕೇಳಿದ್ರೇನೆ ನಮ್ಮೆಲ್ಲರ ರಕ್ತ ಕುದಿಯುತ್ತೆ. ಆದರೆ ಸಾವಿರಾರು ಜನರ ರಕ್ತ ಚೆಲ್ಲದಂತಹ ಆ ಜಾಗ ಇವತ್ತು ಒಂದು ಬಟ್ಟೆ ಮಾರ್ಕೆಟ್ ಆಗಬೇಕಾಗಿತ್ತು. ಹೌದು, ಬ್ರಿಟಿಷರು ನಮ್ಮ ಇತಿಹಾಸವನ್ನು ಅಳಿಸಿ ಹಾಕೋದಕ್ಕೆ ಆ ಜಾಗನ ಹರಾಜು ಹಾಕ್ತಾ ಇದ್ರು. ಅದೇ ಟೈಮ್ಗೆ ಇನ್ನೊಂದು ಕಡೆ ಆ ಕಗ್ಗೊಲೆ ಮಾಡಿದಂತಹ ಕೊಲೆಗಡಕನಿಗೆ ಇದೇ ಬ್ರಿಟಿಷ್ ಸರ್ಕಾರ ಕೋಟಿ ಕೋಟಿ ಹಣವನ್ನು ಕಲೆಕ್ಟ್ ಮಾಡಿ ಸನ್ಮಾನ ಮಾಡ್ತಿತ್ತು. ಇದು ನಮ್ಮ ನಿಜವಾದ ಇತಿಹಾಸ. ಇದರ ಕತೆ ಶುರುವಾಗೋದು 1920ರಲ್ಲಿ. ಪ್ರಪಂಚದ 2 ಬೇರೆ ಬೇರೆ ಕಡೆ ಒಂದೇ ಟೈಮ್ಗೆ 2 ಕ್ರೌಡ್ ಫಂಡಿಂಗು ಅಂದರೆ ದೇಣಿಗೆ ಕಲೆಕ್ಟ್ ಮಾಡೋ ಕೆಲಸ ನಡೀತಾ ಇತ್ತು. ಒಂದು ಬ್ರಿಟನ್ನಲ್ಲಿ, ಅಲ್ಲಿನ ದ ಮಾರ್ನಿಂಗ್ ಪೋಸ್ಟ್ ಅನ್ನೋ ನ್ಯೂಸ್ ಪೇಪರು ಒಂದು ಹೆಡ್ಲೈನ್ ಹಾಕತ್ತೆ, ದ ಮ್ಯಾನ್ ಹೂ ಸೇವ್ಡ್ ಇಂಡಿಯಾ ಅಂತ. ಅದು ಯಾರಿಗೋಸ್ಕರ ಗೊತ್ತಾ? ಜಲಿಯನ್ ವಾಲಾಬಾಗ್ನಲ್ಲಿ ಮುಗ್ಧ ಜನರ ಮೇಲೆ ಗುಂಡು ಹಾರಿಸಿದಂಥ ಆ ನರಹಂತಕ ಜನರಲ್ ಡಯಲ್ಗಾಗಿ. ಅವನ ರಿಟೈರ್ಮೆಂಟ್ ಲೈಫು ಚೆನ್ನಾಗಿರಲಿ ಅಂತ ಅಲ್ಲಿನ ಜನ ದೇಣಿಗೆಯನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಅಲ್ಲಿನ ಜನ ಅವನಿಗೆ ಸಪೋರ್ಟ್ ಮಾಡ್ತಿದ್ರು. ಫೇಮಸ್ ರೈಟರ್ ರುಡ್ಯಾರ್ಡ್ ಕಿಪ್ಲಿಂಗ್ ಕೂಡ ಅವನು ತನ್ನ ಡ್ಯೂಟಿ ಮಾಡಿದ್ದಾನೆ ಅಂತ 10 ಪೌಂಡ್ ದೇಣಿಗೆ ಕೊಟ್ಟಿದ್ರು. ಟೋಟಲ್ ಆಗಿ ಒಬ್ಬ ಕೊಲೆಗಡಕನಿಗೆ 26,000 ಪೌಂಡ್ ಕಲೆಕ್ಟ್ ಆಯಿತು. ಅದೇ ಟೈಮ್ನಲ್ಲಿ ನಮ್ಮ ಇಂಡಿಯಾದಲ್ಲೂ ಒಂದು ಕ್ರೌಡ್ ಫಂಡಿಂಗ್ ನಡೀತಾ ಇತ್ತು. ಡಾಕ್ಟರ್ ಷಷ್ಠಿ ಚರಣ್ ಮುಖರ್ಜಿ ಅನ್ನೋ ಒಬ್ರು ಬಂಗಾಳಿ ಡಾಕ್ಟರ್ ಜಲಿಯನ್ ವಾಲಾಬಾಗ್ ಗುಂಡಿನ ದಾಳಿಯಿಂದ ಸ್ವಲ್ಪದರಲ್ಲೇ ಬದುಕುಳಿದ್ರು. ಅವ್ರಿಗೆ ಒಂದು ಶಾಕಿಂಗ್ ವಿಚಾರ ಗೊತ್ತಾಗುತ್ತೆ. ಬ್ರಿಟಿಷರು ಆ ಜಲಿಯನ್ ವಾಲಾಬಾಗ್ ಜಾಗನ ಹರಾಜು ಹಾಕಿ ಅಲ್ಲಿ ಒಂದು ಬಟ್ಟೆ ಮಾರ್ಕೆಟ್ ಕಟ್ಟೋ ಪ್ಲಾನ್ ಮಾಡಿದ್ರು ಅಂತ. ಅಂದರೆ ಆ ಕಗ್ಗೊಲೆಯ ಒಂದೇ ಒಂದು ಸಾಕ್ಷಿ ಕೂಡ ಉಳಿಬಾರ್ದು ಅನ್ನೋದು ಅವರ ಕುತಂತ್ರ ಆಗಿತ್ತು. ಡಾಕ್ಟರ್ ಮುಖರ್ಜಿ ತಕ್ಷಣ ಗಾಂಧೀಜಿ ಹತ್ರ ಹೋಗ್ತಾರೆ. ಆಮೇಲೆ ಕಾಂಗ್ರೆಸ್ ನಾಯಕರ ಮನೆಗೆ ಹೋಗಿ ದೇಣಿಗೆಯನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ. ಒಂದೇ ಒಂದು ಸಲ ಯೋಚನೆ ಮಾಡಿ, ಒಂದೊಂದು ತುತ್ತು ಕೂಳಿಗೂ ಕಷ್ಟಪಡದಿದ್ದಂತಹ ಕಾಲದಲ್ಲಿ ಬರೋಬ್ಬರಿ 9 ಲಕ್ಷ ರೂಪಾಯಿಯನ್ನು ಕಲೆಕ್ಟ್ ಮಾಡ್ತಾರೆ. ಓಪನ್ ಆಕ್ಷನ್ನಲ್ಲಿ ಆ ಜಾಗನ ಇಂಡಿಯಾನೇ ಖರೀದಿಸುತ್ತೆ. ಆ ಡಾಕ್ಟರ್ ಮುಖರ್ಜಿ ಅವರೇ ಜಲಿಯನ್ ವಾಲಾಬಾಗ್ ಸ್ಮಾರಕದ ಮೊದಲ ಸೆಕ್ರೆಟರಿ ಆಗ್ತಾರೆ. ಅವರ ಕುಟುಂಬ ಇವತ್ತಿಗೂ ಆ ಸ್ಮಾರಕದ ಸೇವೆ ಮಾಡಿಕೊಂಡು ಅಲ್ಲೇ ವಾಸವಾಗಿದೆ. ಒಂದು ಕಡೆ ಒಬ್ಬ ನರಹಂತಕನಿಗೆ ಸನ್ಮಾನ ಮಾಡೋದಕ್ಕೆ 26,000 ಪೌಂಡು, ಇನ್ನೊಂದು ಕಡೆ ತಮ್ಮ ಇತಿಹಾಸವನ್ನು ಉಳಿಸ್ಕೊಳ್ಳೋದಕ್ಕೆ 9 ಲಕ್ಷ ರೂಪಾಯಿ. ಬ್ರಿಟಿಷರು ಇವತ್ತಿಗೂ ಆ ಕಗ್ಗೊಲೆಗೆ ಕ್ಷಮೆ ಕೇಳಿಲ್ಲ. ಆದರೆ ಅವತ್ತು ಆ ಹರಾಜಿನಲ್ಲಿ ನಾವೇನಾದರೂ ಸೋತಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಇವತ್ತು ಜಲಿಯನ್ ವಾಲಾಬಾಗ್ ಅನ್ನೋ ಆ ಗುಂಡಿನ ಗುರುತುಗಳಿರ್ತಿರ್ಲಿಲ್ಲ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಜನ ಹಾರದಂತ ಆ ಬಾವಿ ಇರ್ತಿರ್ಲಿಲ್ಲ. ಆ ಇಡೀ ಜಾಗ ಒಂದು ಮಾರ್ಕೆಟ್ ಆಗಿ ಪರಿವರ್ತನೆ ಆಗ್ಬಿಡ್ತಿತ್ತು. ನಮ್ಮ ಇತಿಹಾಸ ಅಳಿಸಿ ಹೋಗ್ತಿತ್ತು. ಇವತ್ತೇನು ಸಂಪೂರ್ಣ ಇತಿಹಾಸ ಇದೆ ಅಂತ ನಾನು ಹೇಳಲ್ಲ, ಆದರೆ ಅಲ್ಪ ಸ್ವಲ್ಪನಾದ್ರೂ ನಿಜವಾದ ಇತಿಹಾಸವನ್ನು ನಾವು ಓದೋದಕ್ಕೆ ಪ್ರಯತ್ನ ಮಾಡಬೇಕಿದೆ. ಇಂತಹ ಇತಿಹಾಸದ ಪುಟಗಳನ್ನು ನಾವು ನಿಮ್ಮ ಮುಂದೆ ತರ್ತೀವಿ. ತಮ್ಮನ್ನು ತಾವು ಉಳಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಪಟ್ಟಂತಹ ಪಾಡು ಈ ರೀತಿ ಇದೆ. ಈ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ. ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.